ಸರ್ ನಮಸ್ತೆ. ರೈತರಿಗೆ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಳ್ಳಿ ಸರ್. ನನ್ನ ಹೆಸರು ಗುರುಶಾಂತಪ್ಪ ಅಂತ ಹೇಳಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕಣಸೋಗಿ ಗ್ರಾಮ. ನಂದು ಮುಖ್ಯ ಕೃಷಿ ಕೆಲಸನ. ನನ್ನ ಮೊಬೈಲ್ ನಂಬರ್ 73 38 56 40 77. ಸರ್, ಕಳೆದ ಬಾರಿ ನೀವು ಇನ್ಫಿನಿಟೋ ಬಳಸಿದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸರ್? 2023 ಇಸ್ವಿಯಾಗ ನಮಗೆ ನಮ್ಮ ತೋಟಕ್ಕೆ ಬೂದುಗೊಳೆ ರೋಗ ಬಿದ್ದಿತ್ತು. ಅದಕ್ಕೆ ನಮ್ಮ ತಂದೆಯವರು ಒಂದು ಮಾರ್ಗದರ್ಶನ ನೀಡಿದ್ರು. ಇದು ಈ ನಮ್ನಿ ಹಾಳಾಗ್ತಾ ಐತಿ, ನೀನು ಕಣ್ಣಿಗೆ ಕಾಣ್ತಾ ಇತ್ತಾ ಇಲ್ಲ, ಹೋಗಿ ನೋಡಪ್ಪ ತೋಟನ, ಏನು ಅದು ಔಷಧಿ ಸ್ಪ್ರೇ ಮಾಡಬಾರ್ದು ಅಂತ ಹೇಳಿ ಕೇಳಿದ್ರು. ಆಯ್ತಪ್ಪ ಅಂತ ಹೇಳಿ ಯಾವುದು ಇದನ್ನ ಅಂತ ಹೋಗಿ ಔಷಧಿ ಕೇಳಪ್ಪ ಅಂತ ಹೇಳಿದ್ರು. ಆಮೇಲೆ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಹಿಂಗೆ ಇನ್ಫಿನಿಟೋದ್ರ ಬಗ್ಗೆ ಭಾಳ ಕಾನ್ಫಿಡೆನ್ಸ್ ಐತಿ ಹೊಡಿ ಅಂತ ಹೇಳಿ ಅಂತ ನಾನು ಬಳಕೆ ಮಾಡಿದೆ. 99% ಕಳೆದ 3-4 ದಿವಸಕ್ಕೆ ಔಷಧಿ ಸಿಂಪಡಣೆ ಮಾಡಿ 3-4 ದಿನಕ್ಕೆ ಹೋಗಿ ನೋಡಿದ್ರೆ ತೋಟ ಎಲ್ಲ ಉದುರೋದ ಪ್ರಮಾಣ ಕಡಿಮೆ ಆಗಿತ್ತು. ಆಮೇಲೆ ರೋಗದ ಬಳಕೆನೂ ಕೂಡ ನಿರ್ವಹಣೆ ಬಂದಿತ್ತು. ನಿರ್ವಹಣೆ ಆಗಿ ಆಮೇಲೆಲ್ಲ ಇದನ್ನ ಬಳಸಿದ್ವಿ. ಆಮೇಲೆ ನಾನು ಪಕ್ಕದ ತೋಟದವ್ರಿಗೆ ಎಲ್ಲರಿಗೂ ವಿಶ್ವಾಸದಿಂದ ಅದ್ರ ಮೇಲೆ ವಿಶ್ವಾಸ ಇಟ್ಟು ಹೇಳಿದೆ. ಅವ್ರದ್ದು ಕೂಡ ಕಂಟ್ರೋಲ್ ಆಗಿ ಅತ್ಯಧಿಕ ಇಳುವರಿ ಪಡೆದು ಎಲ್ಲದು ಚೆನ್ನಾಗೇ ಆಯಿತು. ಆಮೇಲೆ ನಮ್ಮ ತಂದೆಯರ ಬಾಯರ್ ಕಂಪ್ನಿ ಬಗ್ಗೆ ನಾನು ಸಣ್ಣ ಹುಡುಗಿದ್ದಾಗಲಿಂದನೂ 1992-93 ನಾವು ಹತ್ತಿ ಬೆಳೀತಕ್ಕಂಥ ಪ್ರದೇಶ ನಮ್ದು. ಅವಾಗ ನಮ್ಮ ತಂದೆಯರು ಬರೀ ಅವರು ಬಾಯರ್ ಕಂಪ್ನಿ ಔಷಧಿನ ಯಾವುದನ್ನು ತಂದು ಬಳಸಿದ್ರು ಔಷಧಿ ಬಾಯರ್ ಕಂಪ್ನಿದ ಹೊಡಿತಾ ಇದ್ರು. ನಾವು ಅದ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡು ಬಾಯರ್ ಕಂಪ್ನಿ ಔಷಧಿನ ತಂದು ಹೊಡೆದ್ವಿ. ಅತ್ಯಧಿಕವಾಗಿ ನಮ್ದು ಇಳುವರಿ ಬರ್ತಾ ಐತಿ. ನಾ ಯಾವಾಗಲೂ 100 ಕ್ವಿಂಟಲ್ ಒಳಗೇನು ಅಡಿಕೆ ಎಂಥ ಕನಿಷ್ಠ ಕಾಲದಾಗೂ 100 ಕ್ವಿಂಟಲ್ ಒಳಗೆ ಅಂತ ಇದ್ದಲ್ಲ, ಅತ್ಯಧಿಕ ಇಳುವರಿ ಬಳಸ್ತಾ ಇದ್ದೀನಿ. ಔಷಧಿ ಹೊಡಿಬೇಕು ಅಂತ ಅಂದ್ರೆ ನಾನು ಬಾಯರ್ ಕಂಪ್ನಿ ಔಷಧಿನ ಬಳಕೆ ಮಾಡ್ತಾ ಇದ್ದೀನಿ. ಇನ್ಫಿನಿಟೋದ ಬಗ್ಗೆ ಮಾತ್ರ ನನಗೆ 100% ವಿಶ್ವಾಸ ಐತಿ. ನಾನೇ ಬಳಸಿರೋದ್ರಿಂದ ಈಗ ನಮ್ಮ ತೋಟದ ನೋಡ್ರಿ, ಎಲ್ಲಾರ ಅದನ್ನ ಬಳಸೀನಿ, ಬಳಕೆ ಮಾಡೀನಿ. ಎಲ್ಲಾರು ಒಂದು ಪೀಸ್ ಉದುರೈತೆ ಹಂಗೆ ನೀವೆಲ್ಲರೂ ಬೇಕಾದ್ರೆ ಚೆಕ್ ಮಾಡ್ಕೊಂಡ್ರೆ ಎಲ್ಲಿ ಅದ್ರ ಕೊರತೆ ಏನು ಕಂಡು ಬಂದಿಲ್ಲ. ಆ ರೋಗದ ಬಾಧೆ ಏನು ಕಂಡು ಬಂದಿಲ್ಲ. ಬೇರೆ ಪಕ್ಕದ ತೋಟದಾಗ ಐತಿ. ಅದಕ್ಕೆ ನಾನು ಮಣ್ಣಿಂದನ ಮಳೆ ಹಿಡಿದಾಗ್ಲಿಂದ ಸಜೆಷನ್ ಮಾಡ್ತಾರ ಅಂತ ನಾವ್ರಿ, ಹೊಡೀರಿ ಅಂತೇಳಿ. ಮಳೆ ಹೊಳವ್ಲಿ ಅಂತಂದ್ರೆ ಅದು ಹಂಗೆ ಉದುರ್ತಾನ ಅದ ಅವೆಲ್ಲ.